ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಹೇಮಾ ಅನಂತ್ ಟ್ರಿಬಲ್9 ಚಾನೆಲ್ಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏಕಾದಶಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿಯಾದಂತಹ ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಈ ವರ್ಷ ಯಾವ ದಿನಾಂಕದಂದು ಬರ್ತಾ ಇದೆ, ಹಾಗೂ ಈ ಏಕಾದಶಿಯ ವಿಶೇಷತೆ ಏನು, ಯಾವ ರೀತಿಯಾಗಿ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕು, ಹಾಗೂ ಈ ಒಂದು ಉಪವಾಸದ ಈ ಆಚರಣೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ತಿಂಗಳಿಗೊಮ್ಮೆ ಎರಡೆರಡು ಏಕಾದಶಿ ಬರುತ್ತೆ. ಅದರಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಆದರೆ ಇನ್ನೊಂದು ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಆಷಾಢ ಮಾಸದ ಈ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಾವು ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಒಂದು ಏಕಾದಶಿಯಂದು ವಿಷ್ಣು ಅಂತಂದ್ರೆ ಈ ಒಂದು ಏಕಾದಶಿಯ ದಿನ ಮುಂದಿನ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈ ಒಂದು ದೇವಶಯನಿ ಅಂತ ಹೇಳಿದ್ರೆ ದೇವರ ನಿದ್ರಾವಸ್ಥೆಯ ಕಾಲ ಅಂತ ಅರ್ಥ ಬರುತ್ತೆ. ಈ 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರೋಂಥ ಕಾರಣದಿಂದ ಇದನ್ನ ಚಾತುರ್ಮಾಸ ವ್ರತ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಕೆಲವೊಬ್ಬರು ಇದೇ ಕಾರಣದಿಂದ ಯಾವುದೇ ಒಂದು ಮಂಗಳ ಕಾರ್ಯಗಳನ್ನಾಗಿರ್ಬೋದು ಅಥವಾ ಶುಭ ಕಾರ್ಯಗಳನ್ನಾಗಿರ್ಬೋದು ಮಾಡೋದಿಲ್ಲ. ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಮಲಗಿರ್ತಾರೆ, ಹಾಗೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಎಚ್ಚರಗೊಳ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಹಾಗಾಗಿಯೇ ಈ ಒಂದು ದೇವಶಯನಿ ಏಕಾದಶಿಯು ಬಹಳ ವಿಶೇಷವಾದಂತಹ ಏಕಾದಶಿ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಏಕಾದಶಿ ವ್ರತವನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ಅವರ ಒಂದು ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತವೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಒಂದು ದೇವಶಯನಿ ಏಕಾದಶಿ ಈ ವರ್ಷ ಯಾವ ದಿನಾಂಕ ಬರ್ತಾ ಇದೆ, ಯಾವ ಸಮಯದಲ್ಲಿ ಉಪವಾಸವನ್ನು ಪ್ರಾರಂಭ ಮಾಡಬೇಕು, ಯಾವಾಗ ಅಂತ್ಯವನ್ನು ಗೊಳಿಸಬೇಕು, ಹಾಗೂ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋ ಎಲ್ಲವನ್ನು ತಿಳ್ಕೊಳ್ಳೋಣ. ಆಷಾಢ ಮಾಸದ ಈ ಒಂದು ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ದೇವಶಯನ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ಒಂದು ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯು ಇದೇ ತಿಂಗಳು ಅಂದರೆ ಜುಲೈ 6ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇನ್ನು ಏಕಾದಶಿ ತಿಥಿ ಪ್ರಾರಂಭವಾಗೋದು ಜುಲೈ 5ನೇ ತಾರೀಕು ಶನಿವಾರ ಬೆಳಗ್ಗೆ 6:28ಕ್ಕೆ ಆರಂಭವಾಗಿ ಜುಲೈ 6ನೇ ತಾರೀಕು ಭಾನುವಾರ ಬೆಳಗ್ಗೆ 8:44 ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಏಕಾದಶಿ ಶನಿವಾರ ಇದ್ರೂ ಸಹಿತ ಸೂರ್ಯ ಉದಯ ಆಗುವಂತಹ ತಿಥಿ ನಮಗೆ ಮುಖ್ಯವಾಗುತ್ತೆ. ಆದ್ದರಿಂದ ಸೂರ್ಯ ಉದಯ ಆಗುವಂತಹ ತಿಥಿ ಬಂದು ಜುಲೈ 6ನೇ ತಾರೀಕು ಭಾನುವಾರ ಇರೋದ್ರಿಂದ ನಾವು ಏಕಾದಶಿಯನ್ನು ಅವತ್ತಿನ ದಿನ ಆಚರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಯಾರೆಲ್ಲ ಈ ಒಂದು ಉಪವಾಸವನ್ನು ಮಾಡ್ತಾರೆ ಅವರು ಜುಲೈ 6ನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಉಪವಾಸವನ್ನು ಪ್ರಾರಂಭ ಮಾಡ್ಕೊಳ್ಬೋದು. ಹಾಗೆ ಹಿಂದಿನ ದಿನ ಅಂದರೆ ಜುಲೈ 5ನೇ ತಾರೀಕು ಶನಿವಾರ ರಾತ್ರಿ ಸ್ವಲ್ಪ ಲಘು ಆಹಾರವನ್ನು ಸೇವಿಸೋದು ಬಹಳನೇ ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಉಪವಾಸವನ್ನು ಯಾರೆಲ್ಲ ಮಾಡ್ತಾರೆ ಅವರು ಏಕಾದಶಿಯ ದಿನ ಬೆಳಗ್ಗೆಯಿಂದ ದ್ವಾದಶಿಯ ಬೆಳಗ್ಗೆವರೆಗೂ ಕೂಡ ಉಪವಾಸವನ್ನು ಮಾಡ್ತಾರೆ. ಹಾಗೆ ಸಾಧ್ಯ ಆದರೆ ಸಂಪೂರ್ಣ ಉಪವಾಸವನ್ನು ಮಾಡಿ, ಆಗೋದಿಲ್ಲ ಅಂತ ಹೇಳಿದ್ರೆ ಅಂದರೆ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಹೇಳೋರು ಹಣ್ಣು ಅಥವಾ ಹಾಲನ್ನು ತಗೊಳ್ಬಹುದು. ಹಾಗೆ ಏಕಾದಶಿ ದಿನ ವಿಷ್ಣುವಿಗೆ ಕೇವಲ ತುಳಸಿಯನ್ನು ಮಾತ್ರ ಅರ್ಪಣೆಯನ್ನು ಮಾಡಿ ಸರಳವಾದಂತಹ ಪೂಜೆಯನ್ನು ಮಾಡೋದು ಬಹಳ ಉತ್ತಮ. ಯಾವುದೇ ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡಬಾರ್ದು. ಹಾಗೆ ಈ ಒಂದು ದೇವಶಯನಿ ಏಕಾದಶಿ ಅಂತಲೇ ಅಲ್ಲ, ಪ್ರತಿ ಏಕಾದಶಿನಲ್ಲೂ ಸಹ ದೇವರಿಗೆ ಯಾವುದೇ ರೀತಿಯಾದಂತಹ ನೈವೇದ್ಯವನ್ನಾಗಲಿ ಅಥವಾ ಹಣ್ಣು ಹಾಲನ್ನಾಗಲಿ ಯಾವುದೇ ಕಾರಣಕ್ಕೂ ಸಮರ್ಪಣೆ ಮಾಡಬಾರ್ದು. ಸಾಧ್ಯ ಅಂದರೆ ವಿಷ್ಣು ಸಹಸ್ರನಾಮವನ್ನು ನೀವು ಓದಿ. ವಿಷ್ಣು ಸಹಸ್ರನಾಮವನ್ನು ಓದೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಆದರೆ ಅದನ್ನು ಕೇಳಿಸ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ಇದು ಬಹಳ ಒಂದು ವಿಶಿಷ್ಟವಾದಂತಹ ಫಲವನ್ನು ನಮಗೆ ತಂದು ಕೊಡುತ್ತೆ. ಇನ್ನು ಏಕಾದಶಿಯ ನಂತರ ಬೆಳಗ್ಗೆ ಅಂದರೆ ಸೋಮವಾರ ಜುಲೈ 7ನೇ ತಾರೀಕು ಬೆಳಗ್ಗೆ ಸ್ನಾನವನ್ನು ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಂತರ ಗೋಪೂಜೆ ತುಳಸಿ ಪೂಜೆ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಹಾಗೆ ದೇವರ ನೈವೇದ್ಯಕ್ಕೆ ಸಾಧ್ಯ ಆದರೆ ವಿಷ್ಣುವಿಗೆ ಪ್ರಿಯವಾದಂತಹ ಪುಳಿಯೋಗರೆ ಮತ್ತು ಮೊಸರನ್ನವನ್ನು ತಯಾರು ಮಾಡಿಕೊಂಡು ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಬೆಳಗ್ಗೆ 8:30 ಒಳಗೆ ಇಷ್ಟು ಕಾರ್ಯಗಳನ್ನು ಮುಗಿಸಿ ನಂತರ ನೀವು ಕೂಡ ಅನ್ನವನ್ನು ಅಥವಾ ನೈವೇದ್ಯವನ್ನು ನೀವು ಕೂಡ ಸೇವನೆ ಮಾಡಬಹುದು. ಸೇವನೆ ಮಾಡಿ ಉಪವಾಸವನ್ನು ಅಂತ್ಯ ಮಾಡಬಹುದು.
ನೋಡಿದ್ರಲ್ಲ, ಈ ಒಂದು ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಯಾವ ದಿನ ಬರ್ತಾ ಇದೆ ಎಲ್ಲವನ್ನು ತಿಳ್ಕೊಂಡ್ರಲ್ವಾ. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.